ಕಾಯಿಲೆ ಐತಲ್ಲ ಅದು ಏಕ್ದಮ್ ಹೊಟ್ಟೋಗುತ್ತೆ. ಬಾಯಲ್ಲಿ ನೊರೆ ಬಂದ್ಬಿಡ್ತೈತೆ. ಬಾಯಲ್ಲಿ ನೊರೆ ಬಂದು ಹೊಲ್ ಕಡ್ಕೊಂಡ್ಬಿಟ್ಟು ಹಂಗೆ ಪ್ರಾಣ ಬಿಡುತ್ತೆ. ಈಗ ಅಂಥರಸ್ ಏನು ಗೊತ್ತಾ, ಮೂಗ್ನಲ್ಲಿ ಬ್ಲಡ್ ಬರುತ್ತೆ. ಬ್ಲಡ್ ಬಂದು ಒದ್ದಾಡಿ ಪ್ರಾಣ. ಆಂಥ್ರಾಕ್ಸ್ ಏನಾದ್ರು ರೋಗ ಬಂದಿತ್ತಾ? ಕಿವಿ ಮೂಗಿ ರಕ್ತ ಬರೋದು? ಇದು PPR ಅಂತ ಬರುತ್ತೆ. PPR ದಮ್ಮೆ ಕಾಯಿಲೆ ಅಂತ ಬರುತ್ತೆ. ಹೂವಿನಾಗ ಬಿದ್ದಾಗಲೇ ಅವಾಗಲೇ ನಮಗೆ ಗೊತ್ತಾಗಿರೋದು, ಯಾವಾಗ ಗೊತ್ತಿಲ್ಲ. ಒಂದು 30 ರಾಸು ಹಿಂದೆ ಮುಂದೆ ಹೋಗಿದ್ದೆ ದಿನ ಒಂದೊಂದು ಹೋಗಿದ್ದು, 2 3 ಹೋಗಿದ್ದು. ಅದು ಎಲ್ಲಿಂದ ಬಂತು, ಏನು ಕೈತು ಯಾರೇ ಗೊತ್ತಿಲ್ಲ. ಓಡಿ ಗುಂಡಿ ತಂದ್ವಿ, ಆ ಜಾಗ ಚೇಂಜ್ ಮಾಡಿ ಅಲ್ಲಿ ನಮ್ಮ ಅಲ್ಲಿ ಕಡಕ್ಕೆ ಹೋದ್ವಿ. ಅಲ್ಲಿ ತಿಂಗಳನ್ನ ಅವಾಗ ಕಮ್ಮಿ ಆಗ್ತೀವಿ. ಈ ಆಂಥ್ರಾಕ್ಸ್ ಗೆ ವರ್ಷ ವ್ಯಾಕ್ಸಿನೇಷನ್ ಹಾಕ್ತೀರಾ, ಇಲ್ಲ ಏನಾದರೂ ರೋಗ ಬಂದಾಗ ಅಷ್ಟೇ ಹಾಕ್ತೀರಾ? ರೋಗ ಬಂದಾಗ್ಲೇನೆ ಅವಾಗ್ಲೇನೆ ಬೇರೆ ಅದು ಒಟ್ಟು ET HS ಕೆಮ್ಮು ತಗೊಂಡು. ಈ ಆಂಥ್ರಾಕ್ಸ್ ರೋಗ ಎಷ್ಟು ಕುರಿಗಳು ಬಂದಿದೆ? ಕುರಿ ಕಲ್ತ್ಕೊಂಡವ್ರೆ ಇಂಜೆಕ್ಷನ್ ಮಾಡೋದು, ಫೋಟೋ ಹೊಡಿಸಿ ಓಣಿ ಮಾಡೋದು. ಬಾವಿ ಒಳಕ್ಕೆ ಗಂಡ ಹಾಕಿ ಡಾಕ್ಟ್ರ್ ಏನಂದ್ರು, ಬಿಸಾಡ್ಬೇಡ್ರಪ್ಪ, ಉಣ್ಬೇಕು ಭೂಮಿಗೆ. ಗುಡ್ಲಾಗದು ಉಣ್ಬಿಟ್ಟು ಹೊಲ್ತಕ್ಕೆ ಉಣಿದು ಬಂದ್ರು ಬಿಡಮ್ಮ. ಒಂದಿನಕ್ಕೆ 3-4 ಸತ್ರೆ ಏಸು ಉಣ್ತೀಯ ರೋಜ್. ಹೀಗೆ ಮೇಡಮ್ ಇತ್ತಿದ್ದಾಗೆ ಮೂಗಿನ ರಕ್ತ ಬಂದು ಮುಂಚೆ ಗೊತ್ತಿತ್ತು ಈ ಥರ ಹಿಂಗೆ ಆಗುತ್ತೆ ಅಂತ. ನಾವು ಡಾಕ್ಟ್ರಿಗೆ ಹೇಳಿದ್ದಕ್ಕೆ ಇಂಜೆಕ್ಷನ್ ಮಾಡಿಸೋದು ನಾವು ಇಮಿಡಿಯೇಟ್ಲಿ. ಉಣ ಹಾಕಿದ್ವಿ ಮೇಡಮ್. ಅದನ್ನು ಮರದ ಬುಡಕೆ ಡಾಕ್ಟ್ರ್ ಹೇಳಿದ್ರು ಉಣಸಿ ಅಂತ. ಯಾವ್ಯಾವ ಕಾಯಿಲೆಗಳು ಜಾಸ್ತಿ ಬರ್ತದೆ ಸರ್ ಇದು ಮೇಡಮ್? ET ಮತ್ತು PPR ಆಗುತ್ತೆ. ಇವಾಗೆಲ್ಲ ಮಾಡಿಸಿ ET ದೊಮ್ಮೆ ಕಾಯಿಲೆ ಬರುತ್ತೆ. ರಕ್ತ ತಗೊಂಡೋಗಿದ್ರು, ರಕ್ತ ತಗೊಂಡೋಗಿ ರಕ್ತ ಚೆಕ್ ಮಾಡ್ಕೊಂಡು ಬಂದ್ಮೇಲೆ ಅಂತಂದೇಳಿ ಇಮಿಡಿಯೇಟ್ಲಿ ಜಾಸ್ತಿ ಇದೆ ಸರ್. ಫುಲ್ ಗ್ರೂಪ್ ಬಂದು ಇದೇ ಕಾರಣ ಅಂತ ಏನು ಸ್ಪೆಸಿಫಿಕ್ ಹೇಳಕ್ಕಾಗಲ್ಲ ಸರ್. ಕಾಯಿಲೆ ಶುರುವಾದಾಗ ಅವ್ರು ಬಂದಿರ್ತಾರೆ, ಮುಂಚೆ ಹೇಳಕ್ಕಾಗಲ್ಲ. ಡೆತ್ ಆದಾಗ ಅವ್ರು ಪಬ್ಲಿಕ್ಸ್ ಬರೋದು, ಮುಂಚೆ ವ್ಯಾಕ್ಸಿನೇಟ್ ಮಾಡಿಸ್ಕೊಂಡಿರಲ್ಲ. ET HS ಆದ್ರೆ ಮಾಡಿಸ್ತಾರೆ ಸರ್. ಆಂಥ್ರಾಕ್ಸ್ ಆದ್ರೆ ಅವ್ರು ಡೆತ್ ಆದ್ರೂ ಆಗ್ತಾಯಿದ್ರೆ ಮಾತ್ರ ಮಾಡಿಸ್ತಾ ಇಲ್ಲ. ಡೆತ್ ಆದ್ಮೇಲೆ ಸರ್ ಕಾರ್ಕಸ್ನ ಡಿಸ್ಪೋಸ್ ಮಾಡಲ್ಲ ಸರ್. ಎಲ್ಲದೆಲ್ಲ ಎಸಿತಾರೆ, ಗುಂಡಿ ತೊಡಲ್ಲ, ಉಣಲ್ಲ. ಅವ್ರ ಡೆತ್ ಕಂಟಿನ್ಯೂಸ್ ಯಾವ ಡೆತ್ ಆಗ್ತದೆ ಸರ್, ಆ ಸ್ಪಾಟ್ ಬಿಟ್ಬಿಟ್ಟು ಬೇರೆ ಜಾಗ ಹುಡ್ಕೊಂಡ್ಬಿಡ್ತಾರೆ. ಅವಾಗ ಆ ಜಾಗ ಬರಲ್ಲ ಸರ್. ಇಲ್ಲಿ ಕುರಿಯಟಿ ಡೆತ್ ಆಗ್ತಾ ಅಂತ ಹೇಳ್ಬಿಟ್ಟು ಆ ಜಾಗ ಬಿಟ್ಟು ಒಂದು 2-3 ಕಿಲೋಮೀಟರ್ ದೂರ ಹೋಗ್ತಾರೆ, ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ ಸರ್. ನೈಟ್ ಜಾಸ್ತಿ ಡೆತ್ ಆದ ಮಾತ್ರ ಮಾಹಿತಿ ಕೊಡ್ತಾರೆ. ಇಲ್ಲ 1-2 ಹೊತ್ತು ಅಂದ್ರೆ ನಮ್ಗೆ ಗಮನಕ್ಕೆ ಬರೋದಿಲ್ಲ. ನಮ್ದು ಈ ಎಕ್ಸ್ಕ್ರಿಷನ್ ಇರೋದ್ರಿಂದ ನಮ್ಗೆ ಗಮನ ಬಂದಿದೆ ಸರ್. ಕೆಲವೊಂದು ಅವೇರ್ನೆಸ್ ಇಲ್ಲ ಅಂದ್ರೆ ಅವು ಬರಲ್ಲ. ಆಂಥ್ರಾಕ್ಸ್ ಅಂತ ಹೆಂಗ್ ಗೊತ್ತಾಯ್ತು? ಇದಕ್ಕೆ ಲ್ಯಾಬ್ಗೆ ತಕೊಂಡೋಗಿದ್ವಿ, ಅಲ್ಲಿ ಸಿರಾಕ್ಕೆ. ಇಲ್ಲ ಸತ್ತೋದ್ಮೇಲೆ ತಕೊಂಡೋಗಿದ್ವು. ಮೊದ್ಲು 3-4 ಕುರಿ ಸತ್ತೋದ್ವು. ಆಮೇಲೆ ನಾವ್ ಏನ್ ದಿನ ಇಂಜೆಕ್ಷನ್ ಮಾಡ್ತಲೇ ಇದ್ದೀರಿ, ಹಿಂಗ ಆತಲ್ಲ ಇದಕ್ಕೆ ತಿರ್ಗಾ ಕಿವಿ ಕೊಯ್ ಕೊಡ್ತೀನಿ, ಅಲ್ಲಿಗೆ ಚೆಕ್ ಮಾಡಿಸ್ಕೊಂಬಂದು ಚಾರ್ಜ್ ಬೇಕಾದ್ರೆ ನಾವೇ ಕೊಡ್ತೀವಿ ಅಂದ್ರು. ಇಲ್ಲ ಸರ್ ನಾವೇ ಬೇಕಾದ್ರೆ ಹೋಗ್ತೀವಿ, ನಮ್ ಕುರಿ ಹೋಗೋದೇ ಸಮಸ್ಯೆ ಅಂತಂದು ನಾವೇ ಗಾಡಿಯಾಗ ಹೋಗಿದ್ವಿ. ಅವ್ರು ಹೇಳಿದ್ರು ಆಂಥ್ರಾಕ್ಸ್ ಆಗೈತೆ, ಇಮಿಡಿಯೇಟ್ಲಿ ಆಗಿ ಜಾಗ ಖಾಲಿ ಮಾಡ್ರಿ, ಜಾಗ ಖಾಲಿ ಮಾಡಿರೇನೆ ಉಳಿಯೋದಿಲ್ಲ ಅಂದ್ರೆ ಉಳಿಯಲ್ಲ ಅಂದ್ರ. ತಿರ್ಗಾ ಅವ್ರು ಹೇಳಿರಲ್ಲ ಸಿರಾದಾಗೆ ಇಂಥ ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿರ ಅವ್ರು. ತಿರ್ಗಾ ಅವ್ರು ಬೆಂಗಳೂರಿಂದ ಡಾಕ್ಟರ್ ತರಿಸಿ ಕೊಟ್ರು. ಆ ಕೊಟ್ಟ ಮೇಲೆ ತಿರ್ಗೇನು ಸಾಯಿಲ್ಲ. ಅಷ್ಟೊತ್ತಿಗಾಲೇ ಒಂದು ಸಭಾಗಿತ್ತು ಕುರಿ. ಇಷ್ಟೊತ್ತಿಗಾವಲ್ಲೇ ಸುಮಾರು ಒಂದು 6-7 ಹೋಗಿದ್ವಿ. ಅಷ್ಟಾಗಿ ಯಾರೋ ತುಮಕೂರು ಕಾರ್ನಾಗೆ ಬಂದು ಅಲ್ಲೇ ಹೊಲ್ದ ಹತ್ರನೇ ಕುರಿ ಮೇಯಿಸ್ತಾ ಇದ್ವಿ, ಸಿದ್ದಣ್ಣ ಹೊಲ್ದಾಗೇನೆ. ಅಲ್ಲೇ ಬಂದು ಅಲ್ಲೇ ಕುಯ್ದು ಓಪನ್ ಮಾಡಿ ನೋಡಿ ಕಿವಿ ಕಟ್ ಮಾಡಿ ಅದ್ರ ಬ್ರೆಡ್ ಇಂಜೆಕ್ಷನ್ ತಗೊಂಡು ಹೋದ್. ಆ ರಿಪೋರ್ಟ್ ಏನ್ ನಮ್ಗೆ ತಂದ್ಕೊಳ್ಳಿಲ್ಲ ಸರ್. ಏನು ಮಾಡಿ ಆಂಥ್ರಾಕ್ಸ್ ಅಂತ ನಿಮ್ಗೆ ಗೊತ್ತಾಯ್ತು? ನಮ್ಗೆ ಗೊತ್ತಾಯ್ತು, ಡಾಕ್ಟರ್ ಇದು ಮಾಡಿರೋ ದುಡ್ಡು ಗೊತ್ತಾಯ್ತು, ಪರಿಹಾರ ಮಾಡ್ಕೊಡ್ತೀವಿ ಅಂತಲೂ ಹೇಳಿದ್ರು. ನಮ್ಮ ಹೆಸರು ಒಂದು 10,000, ನನ್ನ ಹೆಸರು ಒಂದು 10,000, 20,000 ರೂಪಾಯಿ ಬಂತು. ಇಲ್ಲ ಅಷ್ಟೇ.
ಯಾರಿಗೂ ಬರ್ಲಿಲ್ಲ ಏನಿಲ್ಲ ಅಂತಂದ್ರೆ ಒಂದ್ 2 ಲಕ್ಷ ರೂಪಾಯಿ ಲಾಸ್ ಆಗೋಗ್ಬಿಟ್ಟೈತೆ ಹೆವಿ ಅಂದ್ರೆ ಒಂದ್ 2 ಲಕ್ಷ ರೂಪಾಯಿ ಅದೇನು ಒಳ್ಳೆ ಮೇನ್ ಕುರಿನೇ ಹೊಟ್ಟೋಗ್ಬಿಟ್ಟು ಈ ಕುಂಟು ವೇಸ್ಟ್ ಎಲ್ಲ ನಿಲ್ತೋದು ಚೆನ್ನಾಗಿರೋ ಹೊಟ್ಟೋಗ್ಬಿಟ್ಟು ಅದರಿಂದ ನಮ್ಗೆ ಲಾಸೇ ಆಗೋಯ್ತು. ರೊಪ್ಪ ಚೇಂಜ್ ಮಾಡ್ರಿ ಅಂತ ಇದು ಬೇರೆ ಕಡೆ ಹೊಲ್ದ ಹತ್ರ ಕಂಪಿ ಹಾಕೊಂಡು ಹೊಲ್ದ ಹತ್ರ ತಡಾಕೊಂಡು ಅಲ್ಲಿ ಕಾಲ ಕಳೆದೆ ಅಲ್ಲಿಗೂ ಹೋಗ್ತಲೇ ಇದ್ರು. ಈಗ ನಿಮ್ಗೆ ಅದು ಆಂಥ್ರಾಕ್ಸ್ ಅಂತ ಗೊತ್ತಾದ್ಮೇಲೆ ಆಂಥ್ರಾಕ್ಸ್ ಸತ್ತೋದಕ್ಕೆ ಏನ್ ಮಾಡಿದ್ರು? ಇಲ್ಲ ಸರ್, ಎಲ್ಲ ಅದಕ್ಕೆ ಸುಣ್ಣ ತಗೊಂಡ್ಬಂದ್ಬಿಟ್ಟು ಉಂಡಿ ತೋಡ್ಬಿಟ್ಟು ಅದ್ರ ಮ್ಯಾಗೂ ಸುಣ್ಣ ಹಾಕಿ ಅಮ್ಮಮ್ಮನ ಒಂದು 3 ಅಡಿ 4 ಅಡಿ ತೊಳಿದ್ರು. ಸೈಯಲ್ ಸತ್ತೋದು ಅಲ್ಲೇ ಬೇಸತ್ತಾಗಲ್ಲೇ ತೆಂಗಿನ ಗಿಡ ಹುಡ್ಗೆ ಎಲ್ಲಂದ್ರೆ ಅಲ್ಲೇ ಊಣಾಕಿ ಒಟ್ಟಿನಾಗ ಯಾರು ಕೊಯ್ಲಿಲ್ಲ, ಅದನ್ನ ಯಾರು ತಿನ್ಲಿಲ್ಲ ಸರ್. ಅವ್ರು ಡಾಕ್ಟ್ರ್ ಹೇಳಿರು ಒಂಥರ ಕ್ಯಾನ್ಸರ್ ತರನಪ್ಪ, ತಿನ್ನಬಾರ್ದು ಅಂತ ಹೇಳಿರು. ನಾವೇನು ತಿನ್ನಕ್ಕೇನು ಹೋಗ್ಲಿಲ್ಲ, ಕೊಯ್ಲು ಇಲ್ಲ, ಯಾರು ಎತ್ಕೊಳ್ಳೂ ಇಲ್ಲ. ನಾವು ಸುಮ್ಮನೆ ಸತ್ತ ಒಳ್ಳೆ ಚೆನ್ನಾಗಿರೋ ಸತ್ತು ಸೊಯದೇನ ಅವ್ನ ಹಂಗೆ ತೋಡಿ ಎಲ್ಲ ಮುಚ್ಕೊಂಡು ಸುಮ್ಮನೆ. ಈಗ ಕ್ಯಾಟ್ಲು, ಬಫೆಲೋ, ಹ್ಯೂಮನ್ಸು ಅದೇನು ಡಿಫ್ರೆನ್ಸ್ ಇಲ್ಲ. ಸೊ ಹಂಗಾಗಿ ಆಂಥ್ರಾಕ್ಸ್ ಜನರಲಿ ಅಫೆಕ್ಟ್ಸ್ ಎವ್ರಿಬಡಿ. ಝೂನಾಟಿಕ್, ಸೊ ಹಾಗಾಗಿ ಝೂನಾಟಿಕ್ ಡಿಸೀಸ್ ಆದ್ದರಿಂದ ಆಂಥ್ರಾಕ್ಸ್ ಅಂದರೆ ನೋಟಿಫೈಬಲ್ ಡಿಸೀಸ್ ಅಲ್ಲ, ಅದು ಪ್ರಿವೆಂಟಬಲ್, ಕ್ಯೂರಬಲ್. ಅದೊಂದು ಅಡ್ವಾಂಟೇಜ್ ಅಷ್ಟೇ. ಆಂಥ್ರಾಕ್ಸ್ ಏನು ಅಂದರೆ ಇಟ್ ಈಸ್ ಎ ಕ್ಯೂರಬಲ್ ಡಿಸೀಸ್. ಸೊ ನಾವು ಅಲ್ಲಿ ಏನಾದ್ರು ಐಡೆಂಟಿಫೈ ಮಾಡಿದರೆ ಡೆಫಿನೆಟ್ ಆಗಿ ಇಟ್ ಈಸ್ ಕ್ಯೂರಬಲ್. ಒಂದು ಅಂದರೆ ಇಟ್ ಈಸ್ ಎ ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್, ಕ್ಯಾಪ್ಸುಲೇಟೆಡ್ ಆರ್ಗ್ಯಾನಿಸಮ್. ಹಾಗಾಗಿ ಇಟ್ ಈಸ್ ಹೈಲಿ ಸಸೆಪ್ಟಬಲ್ ಟು ಪೆನ್ಸಿಲಿನ್. ಹಾಗಾಗಿ ಅದೆಲ್ಲ ಏನು ಸಮಸ್ಯೆ, ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಸಮಸ್ಯೆ. I am Dr. Manjunath J. I am working as Chief Veterinary Officer in Veterinary Dispensary Akirampura, Kotigere Taluk, Tumkur. And now I am working in the right place from past 8 years. So the place which we are seeing here, this is Hospalya. It's a hamlet of Arsapura revenue village. So here in around 2018-19 they have recorded a few deaths, around 12 deaths of sheep and goats on 18-19, owned by 2 farmers. And immediately the action was taken there at that time. And all the animals which were dead were disposed to the proper precautions. After that the flock which was infected was migrated to a safe place, and there was no further cases. Until now we have not seen any further cases. Since we have recorded the outbreak from 2018-19, every year at the same time we will be getting a message from the department and we will receive vaccination and we will do the vaccination here. Right now we are using is the killed vaccine. Okay. In my areas and in my workplaces I have not noticed any case of anthrax. Okay. Theoretically it's a spore producing organism and it is a very strong bacteria. Okay, sir. And it can survive in any extreme conditions of our environment. Okay, sir. So disposing that animal is disposing that bacteria is a challenge for us. Okay. So because of the spore generating organisms, it will be present in the soil for a very long time. Okay. So we are carrying out this vaccination. This is the 5th year. Okay. 5th or the 4th year we are doing vaccination in this area. Okay. Recently at around 4 or 5 months back, I think we have done the vaccine. The animals which were infected, they were presented with sudden deaths. Okay. Sudden deaths and nasal bleeding, rectal bleeding, sometimes oral bleeding. Some of them will show some cutaneous bleeding also. The sheep, because of the light color of the skin, we can see cutaneous bleeding also. Okay. But the cases which we saw, according to my colleagues, it was a nasal bleeding. Okay. So once it was confirmed that it is anthrax, they have not conducted any Postmortem. That one should not be So it conducted. has not to be conducted. Postmortem sign shows multiple Yeah. bleeding points inside the body. Right. Even the muscles will all be blackish in color. Yeah, okay. And it is an anaerobic bacteria. Okay. ರೋಗ ಅಂತ ಬರುತ್ತಲ್ಲ ಸರ್, ಆಂಥ್ರಾಕ್ಸ್, ಅದು ರೋಗ ಲಕ್ಷಣಗಳು ಏನೇನಿರುತ್ತೆ? ಅವತ್ತಿಂದು ಬಂದಿಲ್ಲ ಮೇಡಮ್, ನಮಗೆ ನೋಡಿದ್ದೀವಿ ಕೇಳಿದ್ದೀವಿ ಅಷ್ಟೇ ಬಿಟ್ಟು ನಮಗೆ ಬಂದಿಲ್ಲ. ನಮ್ಮ ಏರಿಯಾದಲ್ಲಿ ಎಲ್ಲೂ ಬಂದಿಲ್ಲ ಅದು ಅಂಥರದ್ದು ಒಂದೇ ಇಲ್ಲ ನಮ್ಗೆ ಬಿಟ್ಟರೆ. ಇಲ್ಲ ನಮ್ಮ ಸೈಡ್ ಇಲ್ಲ, ಆ ಕಡೆ ಗೌಡ್ಗೆರೆಯಿಂದ ಆ ಕಡೆಯಿಂದ ಬರುತ್ತೆ ಆಚೆ. ಇಟ್ಲ ಎಂದು ಬಂದಿಲ್ಲ ಅದು ಅಂಥರಸ್. ಅದು ಬಿಟ್ಟರೆ ನೀನು ET, HS ಅದೇ ದೊಮ್ಮೆ ಕಾಯಿಲೆ ಆಗೋದು
ಜ್ವರ ಆಗೋದು, ಹುಚ್ಕೊಳೋದು, ಕೆಮ್ಮು ಆಗೋದು. ನೀವು ವಲಸೆ ಹೋಗ್ತಿರಲ್ಲ, ಅಲ್ಲಿ ಯಾವ್ದಾದ್ರು ರೋಗಗಳು ಬರ್ತಾವ ನಿಮ್ಮ? ಬರ್ತಾವೆ ಒಂದೊಂದು ಕೆರೆ ನೀರಿಗೆ ಜಿಗಣೆ ಥರ ಆಗ್ತವೆ, ದಮ್ಮೆ ರೋಗ ಆಗುತ್ತೆ, ಆಮೇಲೆ ಆಂಥ್ರಾಕ್ಸ್ ಆಗುತ್ತೆ, ಆಮೇಲೆ ಇದು ಈ ಮೂಗಿನಾಗೆ ಬೆಣ್ಣೆ ರಕ್ತ ಕೆಮ್ಮು ಜಾಸ್ತಿ ಆದಾಗ ಸುಸ್ತು ಕೈ ಕಾಲು ಬಿದ್ದೋಗಿ ಹೊಡೆದಂಗೆ ಆಗ್ತದೆ. ನಾವು ಯಾರ್ದನ್ನ ಕೊಡ್ತೀವಿ ಬಿಸಾಕ್ತೀವಿ. ನಿಮ್ದು ಇದ್ರಲ್ಲಿ ಆಂಥ್ರಾಕ್ಸ್ ಬಂದಿತ್ತಾ? ಬಂದ ಸುಮಾರು ಬರೋದು. ಆಂಥ್ರಾಕ್ಸ್ ಬಂದರೆ ಇನ್ನೂ ಮೇಕಲ್ಲಿ ಸ್ವಲ್ಪ 50 ಈಗ ರೀಸೆಂಟಾಗಿ ಯಾವಾಗಾದ್ರೂ ಬಂದಿದ್ಯಾ? ಈಗ ನಾವು ಅದನ್ನೆಲ್ಲ ಹೊರಗಡೆ ಕಂಡಿಡಿದ್ರೆ ನಾವು ಇಲ್ಲಿ ಊರ ಹತ್ರ ಆ ಥರ ಬಂದು ಈಗಲೂ ಸುತ್ತ ಸಾರೆಕುಂಟೆ ಭೂಮಿಯಲ್ಲಿ ಅಂಜನಹಳ್ಳಿ ಶಾಗವಾಡ ಈ ಸೈಡೆಲ್ಲ ಇದೆ ಆಂಥ್ರಾಕ್ಸ್. ಮನೆನಹಳ್ಳಿ ಅಂತ ಬರುತ್ತೆ, ನಾಯ್ಕೇರಹಳ್ಳಿ ಮನೆ ಮುದ್ಗೆರೆ ಆ ಸೈಡೆಲ್ಲ ಆಂಥ್ರಾಕ್ಸ್ ಇದೆ. ಈಗ ನೆರಡಿ ರೋಗ ಅಂತ ಬರುತ್ತಲ್ಲ, ಆಂಥ್ರಾಕ್ಸ್ ಅಂತ, ಅದ್ರ ಬಗ್ಗೆ ಗೊತ್ತಾ ನಿಮಗೆ? ಕುರಿಗೆ ಬರ್ತಾವದು, ಮೇಕೆಗೆ ಬರೋಲ್ಲ ಅಂತ ಅಲ್ವ? ಎಲ್ಲರಿಗೂ ಬರುತ್ತೆ, ಕೆಲವ್ರಿಗೆ ಬರುತ್ತೆ. ನಮ್ದಾಗೇನು ಬಂದಿಲ್ಲ, ಹಾಗಾಗಿ ಡಾಕ್ಟ್ರ್ ತೋರಿಸ್ತೀವಿ, ಮೆಡಿಸಿನ್ ಕೊಡ್ತಾರಲ್ಲ, ಹೀಗಾಗಿ ಇಂಜೆಕ್ಷನ್ ಕೊಡ್ತೀವಿ. ನಿಂದೇನಾಗಿಲ್ಲ? ಏನು ಆಗಿಲ್ಲ, ಅಂಥದ್ದು ಏನಾಗಿಲ್ಲ. ಕೆಮ್ತವೆ, ಮುಚ್ಕೊಂತವೆ. ನಿಮಗೆ ಗೊತ್ತಾಗುತ್ತಾ ಇಲ್ಲ ಡಾಕ್ಟರ್ ಬಂದು ತೋರಿಸ್ತೀರಾ? ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ಬಂದು ಡಾಕ್ಟರ್ ಕೇಳ್ತೀವಿ, ಅವ್ರ ಇಂಜೆಕ್ಷನ್ ಅಥವಾ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಅದು ಬಿಟ್ಟು ನಾಟಿ ಔಷಧಿ ಏನಾದರೂ ಟ್ರೈ ಮಾಡ್ತಿದ್ವಿ, ನಾಟಿದೇನು ಈಗ ಮಾಡಲ್ಲ. ಯಾವಾಗಾದ್ರೂ ಆಂಥ್ರಾಕ್ಸ್ ಬಗ್ಗೆ? ಆಂಥ್ರಾಕ್ಸ್ ಸದ್ಯಕ್ಕಿಲ್ಲ ಮೇಡಮ್, ಅಲ್ಲಿ 5-6 ವರ್ಷ ಇಲ್ಲ. ಆಂಥ್ರಾಕ್ಸ್ ಅಂದರೆ 600 ಇಲ್ಲಿ ಸೊರೆಕುಂಟೆ ಆ ಏರಿಯಾ ಜಾಸ್ತಿ. ನಮ್ಮ ಏರಿಯಾನ ಆಂಥ್ರಾಕ್ಸ್ ಇಲ್ಲ. ನಮ್ಮ ಏರಿಯಾ PPR, ET ಜಾಸ್ತಿ, ಇದೇ ಜಾಸ್ತಿ. ನೀವು ಕಂಡಿದ್ರ ಸರ್ 5 ವರ್ಷದ ಹಿಂದೆ? ಹಿಂದೆ ಆಯ್ತು ಮೇಡಮ್, ನಮ್ಮ ಇಲ್ಲ. ನಿಮ್ದೆಷ್ಟು? ನಮ್ಮ ಒಂದು 3 ಕುರಿ ಹೋಗೋದು ಮೇಡಮ್. ಆಂಥ್ರಾಕ್ಸ್ ಅಂದ್ರೆ ಈಗ ಚೆನ್ನಾಗಿ ಮೇಯುತ್ತೆ, 3 ಗಂಟೆವರೆಗೂ ಚೆನ್ನಾಗಿ ಮೇಯುತ್ತೆ. 3 ಗಂಟೆ 4 ಗಂಟೆ ಆದ ತಕ್ಷಣ ಬೀಳೋದು, ನೆಲ್ಲಿನಲ್ಲಿ ಒದ್ದಾಡೋದು, ಸತ್ತೋಡೋದು. ಅವಾಗ ಮೂಗಿನಲ್ಲೂ ಬಯಲು ನೀರು ಮೊದಲೇ ಗೊತ್ತಾಗುತ್ತೆ, ಸೋರ್ಬಿಡುತ್ತೆ. ಒಂದು ದಿನಗೆ ಅಷ್ಟು ಒಂದು 10-20 ಲೀಟರ್ ನೀರು ಬಂದ್ಬಿಟ್ಟೈತೆ, 10 ಲೀಟರ್ ಬರುತ್ತೆ. ಆ ಜಾಗದಲ್ಲಿ ಮತ್ತೆ ಅದನ್ನು ಕುರಿ ಮರಿ ಮೇದು ಇದು ಮಾಡಿ ಮತ್ತೆ ಅದೇ ಆ ಥರ ಏನಾದರೂ ಜಾಸ್ತಿ ಆಗಿತ್ತಾ? ಇಲ್ಲ ಆ ಥರ ಇಲ್ಲ. ನಾವು ಆ ಥರ ಮಾಡಿದ್ರೆ ಹೊರಗಡೆ ಬಿಡ್ತೀವಿ, ಆ ಥರ ಆಗ್ದಂಗೆ ಇರ್ತವೆ, ಅಲ್ಲಿ ಆಗಿರ್ತವೆ. ಅವಾಗ ಏನು ನಾವೇನು ಕಂಡಿರ್ತೀವಿ ಅಲ್ಲಿ ಮೇಯ್ತಾ ಇರ್ತೈತಿ. ಅವಾಗ ಇನ್ನೊಂದು ಕುರಿಯರು ಬರ್ತಾರೆ, ಅವಾಗ ಅಲ್ಲೇ ಮೇಯಿಸ್ತಾರೆ. ಆ ಥರ ಅಲ್ಲ, ಮೊದಲೇ ಇಡೋತಕ್ಕಲ್ಲಿ ಇರಲ್ಲ ಅವರು. ಅದು ಏನು ಮೇಡಮ್, ಅದೇನು ಇದು ಬಂದಂಗೆ ಇದು ಯಾವ್ದು ಕಾಯಿಲೆ ಬರ್ತಂತಲ್ಲ, ಅದರ ಏನು ಬರೋ ಅವು ಬೀಳೋದು ಅದು ಸತ್ತೋದು. ಇನ್ನು PPR ಆದ್ರೆ ಬೇಗ ಸಾಯಲ್ಲ. PPR ಆದ್ರೆ ಈಗ 1 ವಾರ ತನಕ ಸೀರುತ್ತೈತೆ, ಹುಚ್ಚುತ್ತೆ, ಬೇದಿ ಮಾಡ್ತೈತೆ, ಕೆಮ್ಮತೈತೆ, ಇವೆಲ್ಲ ಹಿಂಗೆ ಕಪ್ಪು ಹೊಡಿಯೋದು ಅಂತ ಮೇವು ಬಿಡುತ್ತೆ, ಆ ಥರ ಆಗುತ್ತೆ. ಇದು ಆ ಥರ ಅಲ್ಲ, ಏಕ್ದಮ್ ಸತ್ತೋದು. ಆಂಥ್ರಾಕ್ಸ್ ಇಂಜೆಕ್ಷನ್ ಹಾಕ್ಸ್ತೀವಿ, ಅದು ಆಂಥ್ರಾಕ್ಸ್ ಇಂಜೆಕ್ಷನ್ ಬಂದಾಗ ಅವ್ರು ಅದೇ ಡಾಕ್ಟ್ರ್ ಕೈಲಿ ಹಾಕ್ಸೋದು ನಾವು. ಆಂಥ್ರಾಕ್ಸು PPR ಇಂಥವೆಲ್ಲ ನಾವೇನು. ಈಗ ಯಾವ್ದಾದ್ರು ರೋಗ ಬಂದ್ರೆ ಕುರಿ ಸಪರೇಟ್ ಆಗಿ ಇಡ್ತೀರಾ ಇಲ್ಲ ಎಲ್ಲಾದ್ರ ಜೊತೆಗೆ ಬಿಟ್ಬಿಡ್ತೀರಾ? ಸಪ್ರೇಟ್ ಇರ್ತೀವಿ. ಇವು ಅಮ್ಮ ಅಂತ ಇದ್ರು ಮಾತ್ರ ಸಪರೇಟ್ ಮಿಕ್ಕಿದವಲ್ಕ ಏನೂ ಆಗಲ್ಲ. ಈ ನೆರಡಿ ರೋಗ ಆಂಥ್ರಾಕ್ಸ್ ಅಂತ ಯಾವಾಗಾದ್ರೂ ಬಂದಿತ್ತ ನಿಮ್ ಕುರಿಗಳಿಗೆ? ಅದು ಮಾಮೂಲಿ 5-6 ವರ್ಷ ಬಂದಿತ್ತು, ಅಲ್ಲಿ ಊರಾಗಿದ್ವಿ, ಅವಾಗ ಬಂದಿತ್ತು. ಅಲ್ಲೇ ಒಂದು 5 ವರ್ಷ ಎಷ್ಟು ಕುರಿಗಳು ಬಂದಿದ್ವು ಅವಾಗ? ಒಂದು 100 ಕುರಿ ತಗೊಂಡ್ರಕ 50-60 ಬೆಂಗಳೂರಿಂದ ಯಾರೋ ಡಾಕ್ಟರ್ ಬಂದು ಕಂಟ್ರೋಲ್ ಮಾಡಿದ್ರು. ಎಷ್ಟು ದಿನಕ್ಕೆ ಸತ್ತೋದ್ವು ಅವು ರೋಗ ಬಂದಿದ ತಕ್ಷಣ? ಒಂದು ವಾರದೊಳಗೆ ಎಲ್ಲ ಓದ್ಕೊಂಡ್ರಕ 50 ಹೋಗ್ಬೇಕು ಎಲ್ಲ. ಯಾವ್ದಾದ್ರು ರೋಗಗಳು ಕಂಡಿದ್ರು ಸರ್? ಜ್ವರ ಜಾಸ್ತಿ ಆಗ್ತದೆ, ಕಾಲು ಬಾಯಿ ಜ್ವರ, ಅದು ಮತ್ತೆ ದಮ್ಮೆ ರೋಗ ಜಾಸ್ತಿ ಬರೋದು. ಆಂಥ್ರಾಕ್ಸ್ ಏನಾದರೂ ಬಂದಿತ್ತು ಸರ್? ಇಲ್ಲ, ಬಂದಿಲ್ಲ. ನಿಮ್ಮ ರೋಗ ಬಂದಿದ್ದನ್ನ ಸಪ್ರೇಟಾಗಿ ಏನಾದರೂ ಇಡ್ತೀರಾ ನೀವು ಇಲ್ಲ ಎಲ್ಲ ಕುರಿಗಳ ಜೊತೆ ಮಿಕ್ಸ್ ಮಾಡಿ? ಇಲ್ಲ, ಸಪ್ರೇಟ್ ಕಟ್ ಆಗ್ತದೆ. ಇಲ್ಲ ಅಂದ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಸಪ್ರೇಟ್ ಕಟ್.